ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್ ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿಬಿಟ್ಟು ಊಟ ಮಾಡಿಕೊಂಡು ಗಾಡಿ ಸ್ವಲ್ಪ ರಿಪೇರಿ ಇತ್ತು ಅಂತ ಹೇಳಿದ್ರಲ್ವ, ಸ್ಟಾರ್ಟ್ ಆಗ್ತಿಲ್ಲ ಅಂತ ನಾನಪ್ಪ ತಳ್ಕೊಂಡು ಹೋಗ್ತಾಯಿದ್ದೀರಿ ಹೊಡೆದಸಳ್ಳಿಗೆ. 6 ಕಿಲೋಮೀಟ್ರು. ಇನ್ನು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀರಪ್ಪ ಆಗಲೇ? 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದುಕೊಂಡು ಇನ್ನೂ ಹೋಗಬೇಕು. ಸೊ ಇಷ್ಟೇ ಗೈಸ್ ಅಪ್ಪ ಎಷ್ಟೇ ಕಷ್ಟದಲ್ಲಿದ್ರು, ಎಷ್ಟೇ ನೋವಲ್ಲಿದ್ರು ಮಕ್ಕಳು ಸಂತೋಷವಾಗಿರ್ಬೇಕು ಅಂತ ನೋಡ್ತಾರೆ. ನಮ್ಮ ಅಪ್ಪಂಗೆ ಕಾಲು ಗಾಯ ಆಗೈತೆ ಅಂತ ಹೇಳಿದ್ನಲ್ಲ, ಗಾಡಿ ನಿಂತ್ಕೊಂಡು ಹೋಗ್ತಾ ಇದ್ದರೆ ನನಗೆ ಆಗಲ್ಲ ಅನ್ನೋಕ್ಕೆ ಅಂತ ಹೇಳ್ಬಿಟ್ಟು ಡೌನ್ ಬಂತು ಅಂತ ಕುತ್ಕೊಂಡು ಹೋಗ್ಬಿಡು ಕಾಲಾಗ ದುಕ್ಕೊಂಡು ಅಂತ ಹೇಳ್ಬಿಟ್ಟು ನನಗೆ ಕಳ್ಸೋದು. ನೀನು ಹೋಗಪ್ಪ ಅಂದ್ರೆ ಬೇಡಮ್ಮ ನೀನೇ ಹೋಗು ಅಂತ ಕಳ್ಸೋರೆ ಗೈಸ್. ಅದು ಅಪ್ಪನ ಪ್ರೀತಿ ಗೈಸ್. ನಮ್ಮ ಊರವ್ರು ಬಂದರು ಗೈಸ್, ಅದಕ್ಕೆ ಟೆಂಪೋದಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀರಿ. ಈ ಅಂಕಲ್ ಹೆಲ್ಪ್ ಮಾಡ್ತಾವೆ ಟೆಂಪೋದಲ್ಲಿ ಹಾಕ್ಕೊಂಡು ಹೋಗೋಕ್ಕೆ. ಇದು ನಮ್ಮೂರ್ದೆ ಟೆಂಪೋ ಬಂದು ಹಾಕ್ಕೊಂಡು ಹೋಗ್ತಾವ್ರೆ. ಸೊ ಅರ್ಧ ಸಲಿಗೆ ನಾನು ನುಕ್ಕೊಂಡು ಹೋಗ್ಬೇಕಾಗಿತ್ತು, ಆದರೆ ನಮ್ಮೂರ ಅಂಕಲ್ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರು. ಇವಾಗ ಟೆಂಪೋದಲ್ಲಿ ಹಾಕ್ಕೊಂಡು ಹೋಗ್ತಿದ್ದೀವಿ ಗೈಸ್. ಬಂದ್ರಿ ರೆಡಿ ಮಾಡ್ತಾವ್ರೆ ಗಾಡಿನ. ಪ್ಲಗ್ಗೇನೋ ಹೋಗಿತ್ತು ಅಂತ ಪ್ಲಗ್ ಹಾಕಿದ್ರೆ ಸ್ಟಾರ್ಟ್ ಆಯ್ತು. ಇವಾಗ ಏನೋ ಸೌಂಡ್ ಬರ್ತಾ ಇದೆ ಅಂತ ಮಾಡ್ತಾ ಇದ್ದಾರೆ. ಗೈಸ್ ಫೈನಲಿ ಮುಗೀತು, ಗಾಡಿ ಎಲ್ಲ ರಿಪೇರಿ ಮಾಡಿಸಿದ್ದು ಸ್ಟಾರ್ಟ್ ಆಯಿತು. ಬ್ಯಾಗು ಗಾಡಿ ಕವರು ಎಲ್ಲ ಹಾಕ್ಸಿದ್ದೀರಿ ಗೈಸ್. ಇವಾಗ ಬ್ಯಾಂಕ್ ಹತ್ರ ಬಂದಿದ್ದೀರಿ. ನಮ್ಮ ಅಪ್ಪ ನೆನ್ನೆ ಆಗಿರಲಿಲ್ಲ ಕೆಲಸ. ಇವತ್ತು ನಮ್ಮಪ್ಪ ಬ್ಯಾಂಕ್ ಒಳಗಡೆ ಹೋಗಿದ್ರೆ ನಾವು ಹೊರಗಡೆ ವೆಯ್ಟ್ ಮಾಡ್ತಾಯಿಲ್ಲ. ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬರಬೇಕು. ನಾವು ಹಾಸ್ಪಿಟ್ಲ್ ಹತ್ರ ಬರ್ತಾಯಿದ್ದೀವಿ ಗೈಸ್. ನೆನ್ನೆ ತೋರಿಸ್ಕೊಂಡಿದ್ದು ಅಂದರೆ ಚೆನ್ನಾಗಿ ನೋಡಿಲ್ಲ ಅವರು, ಅದಕ್ಕೆ ಇವತ್ತು ನಕ್ಕಡಿ ಕರ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಅಪ್ಪನ. ಅಲ್ಲ ನಮ್ಮ ಅಪ್ಪ ನಾನು ಕರ್ಕೊಂಡು ಬರ್ತಾಯಿದ್ದೆ. ದೇವಸ್ಥಾನ ಹಾಸ್ಪಿಟ್ಲ್ ಹತ್ರ ಹೋಗ್ತಾಯಿದ್ದೀನಿ. ಯಾರಪ್ಪ ಇವರು ಬರ್ತಾಯಿದ್ದೀನಿ ಅಂತೂ ಇಂತೂ ನಮ್ಮ ಗಾಡಿ ಚೆನ್ನಾಗಿ ರೆಡಿ ಆಯಿತು. ಮೊದಲು ಹೆಂಗಿತ್ತು ಹಂಗೆ ಆಗಿದೆ. ತೋರಿಸ್ಕೊಂಡು ಬಂದಾದ್ಮೇಲೆ ಸಿಗ್ತೀರಿ ಗೈಸ್. ನೇರಳೆ ಹಣ್ಣಿಗೋಸ್ಕರ ನಾವು ಮಾಮೂರ ಹತ್ರ ಬಂದಿದ್ದೀರಿ. ಬೇಗ ನಾನು ಊರಿಗೆ ಬರ ಅಂದರೆ ಬರಲ್ಲ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಎದ್ದು ಬಂದ್ಬಿಟ್ಟವಳೆ. ನಾನು ಬಂದಾದ್ಮೇಲೆ ಫೋನ್ ಮಾಡೋರು ಅಮ್ಮಂಗೆ ಬರಬೇಕು ಅಂತ ಅಳ್ತಾ ಕೂತ್ಕೊಂಡಿದ್ಲು. ಈಗ ನಾ ಕೇಳಿಸ್ಕೊಂಡ್ರೆ ಹೆಂಗಿದ್ದೆಲ್ಲ ಕೇಳಿಸಿದ್ದೆ. ಇವನು ರಜೊಳಗೆ ಕುಂಟಾಗಿ ಈಜಾಡ್ತಿದ್ದಂತೆ, ಅದನ್ನ ಹೇಳ್ತಾವನೆ. ಇವನಿಗೆ ಗೊತ್ತಿರ್ಬೇಕಪ್ಪ. ನೇಳೆ ತಿನ್ನಕ್ಕೆ ಹೋಗ್ತೀವಿ. ಅಮ್ಮನ ಹತ್ರ ತಲೆ ತುಂಬ ಎಣ್ಣೆ ಇಕ್ಕಿಸ್ಕೊಂಡು ಅತ್ತೆ ಬತ್ತೆ ಬಾ ಇರ್ತೀನಿ ಅಂದ್ಬಿಟ್ಟು ಎತ್ತ ಹೋದಂಗೈತೆ. ಏನತ್ತೆ ಹಸು ಮೇಯಿಸ್ತಾ ಇದೆಯಾ? ಹ್ಞೂ. ಲೇ ಅನಂತು ನಿಧಾನ, ಲೇ ಕಟ್ಗೆ ಆಯ್ತು ನೋಡ. ನಿಧಾನ ಕವರ್ ಕೊಡಿ ಮೇಘನ ಹಂಗೆ ಅವನಿಗೆ. ಯಪ್ಪ ಹೆಂಗವು ಗೊತ್ತು, ಎಲ್ಲ ಹಣ್ಣಾಗವೆ. ನನ್ನ ತಮ್ಮ ಹತ್ತವನ್ ಮರ. ಚಿಂಗಲ್ಲ ಕೆಳಗಡೆ ಬಿದ್ದಿರೋ ಚೆನ್ನಾಗಿದ್ವಿ ಮೇಘನ. ಹಲಸಿನ್ಕಾಯಿ ನೋಡಿಲ್ಲ ಹೆಂಗ್ ಬಿಟ್ಟೋಗಿ ನೋಡೋದು. ಮೇಘ ಉದಿಸ್ಬೇಡ, ನಿಜ ಇಡತ್ತವೆ. ನಿಂಗೆ ತಿನ್ನಬೇಕಾದ್ರೆ ಉದ್ದಕ್ಕೂ ಕಡ್ಗೆ ಇದೆ, ಅದ್ರಾಗ ಉದುರ್ಸು. ಲೇ ಮೋಟಿ ಅದಂತೂ ಚೆನ್ನಾಗಿರೋ ಕಿತ್ಕೋಕನ್ನ. ನನ್ನ ಜೋಬ್ ಐತೆ ಅಂತ
ಬೇಗನಾ ತಗೋ ಇದು ಜೋಬಕ್ಕೆ ಹಾಕು ಬೇಗ. ಈಗ ಹೆವಿ ಅನ್ನೋ ಎಲ್ಲವೂ ಏನೇನೆ ನನಗೆ ಕಿತ್ಕೊಂಡು ಕೊಟ್ಟ ಅಮ್ಮಂಗೆ 2 ಕಾಯಿ ಕೊಟ್ಟಿತ್ತಾ ಏನು ಸೂಪರ್ ಆಗಿದ್ದು ಗೊತ್ತಾ. ಲೇ ಅನಂತು ಈ ಕೊಂಬುಗೆ ಪೇರ್ ಕುತ್ಕೊಳ್ಳೋಕೆ ಚೆನ್ನಾಗಿ ಕಿತ್ಕೊಳ್ಳೋಕೆ ಚೆನ್ನಾಗವೆ. ಲೇ ಕವಳಕ್ಕೆ ಹಾಕೊಳ್ಳ ಹಂಗೆ ಕವಳ ಕಟ್ಕೊಳ್ಸಿದ್ದೆ ಏನಕ್ಕೆ ನಿಂಗೆ ಕೆಳಗಡೆ ಬಿದ್ದೋದ್ರೆ ಬಜ್ಜಿ ಬಜ್ಜಿ ಆಗುತ್ತವೆ. ಯಪ್ಪ ಎವಿ ಸಿಗೋಬಲ್ಲಿ ಕನೆ ಉದ್ದಿಸ್ ಸಾಕ ಹೋಗ್ಲಿ ಕನೆ ಸಾಕು ನಾವು ಬೇಕಾದ್ರೆ ನಾವು ಉದಿಸ್ಕೊಂತೀವಿ ಸಾಕು ನೀನ್ ಕಿತ್ತಾಕು. ಮಾಡಲ್ಲ ಮಾಡ್ಬಿಟ್ಟು ಆಮೇಲೆ ಸಾರಿ ಕೊಡೋದನ್ನು. ನೀನು ಚೆನ್ನಾಗಿ ನೋಡ್ಕೊಂಡು ಯಾವ ಕಡೆ ಚೆನ್ನಾಗವೆ ಅಂತ ಹೋಗೋದು. ಮನೆ ಇಲ್ಲಿ 10 ಜನ ಇಲ್ಲಿ ಕಿತ್ಕೊಂಡು ಹೋಗಿದ್ರು ಫುಲ್ ಕವರ್ ತುಂಬ ಗೊತ್ತಾಗಿಲ್ಲ ಅಂತ ನೋಡ್ತೀನಿ 12 ಕಿತ್ಕೊಂಡು ಹೋಗೋಣ ಅಂತ ಮತ್ತೆ ಮಮ್ಮ ಕೆಲಸ ಬೇಡಮ್ಮ ಇಲ್ಲಿ ಅಯ್ಯ ನೀನು ಬರಲ್ವೇ ಅತ್ತೆ ನೀನು ಬರ್ತೀನಿ ಅನ್ನಂತೆ ನಿನ್ನೊಂದು ಲೆಕ್ಕ ಕೊಡೆ. 14 ಜನ ಅಷ್ಟೇ ಆಗಿರೋದು 14 ಕೆಲಸ ಬಿಡಬೇಕು ಇಲ್ಲ ನಾವೇನು ನಿಧಾನಕ್ಕೆ ಹೋಗ್ಕಣ್ಣ ಕೆಲಸ ಬಿಡಬೇಕು ಯಾಕೆ ಕಷ್ಟಲ್ಲ ಅಂದ್ರೆ ಕೊಡು ಕಾಲ್ ಮೇಲೆ ಹತ್ತೈತೆ ನೋಡು ಅಲ್ಲಿ ರೇಣಿಕಾ ಯಾವಲ್ವ ಅದಕ್ಕೆ ಕಣ್ಣ. ಅವಾಗ ನಮ್ಗೆ ಗೊತ್ತು ನಿಮ್ಮ ಬಾದಿಗೆಲ್ಲ ನಮ್ಗೆ ಮಾತಾಡೋದು ನಂಗೆ ನೇಳೇನು ಬೇಕು ಅಷ್ಟೇ. ನೋಡಿಲಿ ಹೆಂಗೆ ಕರ್ಕೊಂತ ಅಂತ ಹೋಗ್ಲಿ ಬಾ ಬಂದ್ಬಿಡು ಬಾ ಕೊಂಬಾಗಿ ಇರ್ಬೇಡ ಬಾ ನೋಡಿ ಹೆಂಗ್ ಓಡಾಡ್ತಾವೆ. ಬೇರೆ ಕೊಂಬ ಗಾಯದೆ ಈಗ ಅದೇ ಕೊಂಬಗೆ ಹೋಗ್ಬೇಕು ಯಾವ ಕನಸು ಬಿಡು. ಅವ್ನು ಕುಸ ಬಂದಿದ್ರೆ ಅವ್ನು ಎಕ್ಸಾಮ್ ಬಿಡ್ಬಿಡಿ ಮಾಡ್ಮಾರ ಈ ಕಣ್ಣ ಈ ಕೊಂಬೆಗೆ ಹೋಗ್ಕಣ್ಣ ಇಲ್ಲಿರೋ ಕುಚ್ಚ ಕಿತ್ಕೊ ಕಣ್ಣ ಹೋಗಿ ಬಲಗಾಲಿಕ್ಕೆ ಜಲ ಕೊಂಬಿಗೆ ಹೋಗಿ ಕುತ್ಕೋ ಅಲ್ಲಿ ಒಂದು ಬಿಚ್ಚಿ ಐತಲ್ಲ ಅದಕ್ಕೆ ಕಿತ್ಕೋ ಅಷ್ಟೇ. ಅಲ್ಲಿ ಹೋಗ್ತೀನಿ ಅಲ್ಲೂ ಇದ್ದಿದ್ದೆ ಅಲ್ಲಿ ಕೆಂಚಿಮೆ ಅವ್ವಪ್ಪ ಅಲ್ಲಿ ನೋಡಪ್ಪ ಕ್ಲೀನಾಗೆ ಯಪ್ಪ ಬಿದ್ದು ಹೆಂಗಾಗ ನೋಡು ಕಣ್ಣ ಅಲ್ಲಾಡ್ಸ್ಬೇಡ ಉದ್ರಲ್ಲಿ ಎಲ್ಲ ಕೊಳ್ತಾಗ ಅವ್ರಲ್ಲಿ ಹಾಕೊಳಕ್ಕಾಗಲ್ಲ. ಎಲ್ಲಿ ನೋಡ್ಕೊಳ್ರಿ ಯಾವ್ದು ಆಯ್ತು ತಿನ್ರಿ ಅದಂತ ಹೊಡಿತೀನಿ ನಂದೇನು ಹೇಳ್ತಾ ಇರೋದು ಅವು ಅಲ್ಲಾಡ್ಸ್ಬೇಡ ಅಂತ ಹೇಳ್ತಿಲ್ಲನಾ ಮತ್ತೆ ಏನೋ ಸಿಕ್ಕಬೋದಿಲ್ಲ ಕಾಯಿಲು ನೀನೇನು ನೆಕ್ಕಾಗ್ತಿದ್ಯಾ ಮೇಲಕ್ಕೆ ಮತ್ತೆ ಪಟ್ಟೆ ತಗೋ ಪಟ್ಟೆ ಉಟ್ಟಿಸ್ತೀನಿ ಇಟ್ಕೊಂಡಿರಿ ಪಟ್ಟೆ ಎಲ್ಲ ಐತಾ ಅಲ್ಲೇ ತಗೊಳ್ಳಿ ಬಾ ಎತ್ಕೊಂಡು ಕೊಡ್ಬಾ. ಜೊತೆ ಯಾಕಂತ ಬಂದ ನನಗೂ ಗೊತ್ತಿಲ್ಲ ಕಣ್ಣ ನೋಡು ನಂಗೆ ಚೆನ್ನಾಗಿರೋ ನೆಳೆ ಅನ್ಬೇಕು. ಚಂದ್ರಕ್ಕೆ ಪಟ್ಟೆನ ಗೊತ್ತಾ ಹೋಗಿ ಎಲ್ಲೈತೆ ಪಟ್ಟೆ ಹೋಗಿ ಮಾಮ ಬಾಯ್ತ ಹೋಯ್ತು ಹೋಗು ಬಾರೆ ಮೇಲೆ ಎತ್ಕೊಂಡ್ರಣ. ನಾನು ಕಾಯಿ ಕೊಡಿ ತಿನ್ನಿಲ್ಲ ನಿಮ್ಗೆ ಕೊಟ್ಟರೆ ಓ ನೀನು ಮನೆ ಕಿತ್ಕೊಂಡು ತಿಂದಿಲ್ವೇನು ಇಲ್ಲ ಊರಾಗ ಐತೆ ಕಿತ್ಕೊಂಡು ತಿನ್ನಕ್ಕೆ ನಿಂಗೆ ಎಲ್ಲಿ ಕೊರ ನೀವು ಪಟ್ಟೆ ಮತ್ತೆ ಅಲ್ಲೈತೆ ಪಟ್ಟೆ ಪಟ್ಟೆ ಕೊಡು ಬತ್ತೆ ಇಲ್ಲಿ ಸೀರೆ ಕಿತ್ತು ನೋಡಿ ಯಾವ್ಯಾವ ಇದೆ ಕಟ್ಕೊಂಡು ಯಾವುದು ಇದೇನು ಫೀಲ್ ನೋಡೋದು ಚೆನ್ನಾಗಿದೆ ಪಟ್ಟೆ ಬಾ ಹೋಗ್ಲಿ ಈ ಬಾರೆ ಅವೆಲ್ಲ ಆಗಲ್ಲ ವಿಶಿಷ್ಟ. ಹೋಗಿ ಕಿತ್ಕೊಳ್ಳೋ ಕ್ಲೀನಾಗ ಅಂದ್ರೆ ಕವಳ ಕಿತ್ತಾಕೊಂಡಿದ್ರೆ ಹಾಕೋ ಇಲ್ಲ ಕೆಳಗಿಳಿ ಉದಿಸ್ಬೇಡ ಕ್ಲೀನಾಗಿ ಕವಳ ಕಿತ್ತಾಕೋಬೇಕು ಉದಿಸಿದ್ರೆ ಕೆಳಗೆ ಬಿದ್ದು ಡೇಟೆ ಆತವೆಲ್ಲ ನಿಧಾನ ಆಯ್ತಾ.
ಅಲ್ಲೋಡು ಅತ್ತೆ ಬಂದಿಲ್ಲ, ಅತ್ತೆ ಹತ್ರ ನಾನು ಜಳಿಸ್ಕೊಳ್ಳೋಣ ಕವಲಗಳನ್ನ. ಅತ್ತೆ ಬಂದ್ರೆ ಇಲ್ಲಿ ಕೊಡ. ಮನೆ ತಗ ಬಂದ್ರೆ ಅಲ್ಲ ಅವ್ರೆ ಕಾಯಿ ಕೀಳ್ತಾವ್ ತೆಂಗಿನಕಾಯಿನ. ನಂಗೆ ಹೀಗೆ ಇಲ್ಲ. ಹಣ್ಣಾಗಿರೋ ನೋಡಿ ಕಿಚ್ಚೆ ಚೆನ್ನಾಗಿರೋ ಕನ್ನ ಚೆನ್ನಾಗಿರೋ ಕೀಳಪ್ಪಿ. ಯಪ್ಪ ಕಷ್ಟ ಆಗಿದೆ. ನಿಧಾನ ಹೋಗಿ ನೀನು ಕೀಳಕ್ಕಾದ್ರೆ ಕೀಳಿಲ್ಲಂದ್ರೆ ಬಂದೇ ಬಿಡು ಆಯ್ತಾ. ಗುಚ್ಚ ಮುಡ್ಡಾಕೊಳ್ಳಂಗಿದ್ರೆ ಹಾಕೋಬಿಡ. ಗುಚ್ಚು ಹಾಕೊಂಡ್ರೆ ಕಾಣಲ್ಲ. ಇಲ್ಲ ರೇಣಿಕಾಯಿ ಹಾಕೊಂಬತ್ತೆ. ಎಲ್ಲ ಕಿತ್ಕೊಂಡು ಆದ್ಮೇಲೆ ಸಿಕ್ಕಿರಿ ಗೈಸ್. ಅದಕ್ಕೆ ಒದ್ದಗ್ಲಿರೋ ಹೇಳ್ಕೊಂಡು ಅವ್ನು ಇಳ್ದ್ಬಿಟ್ಟು ಕೊಡೋಕು ಕಚ್ಚರು ಸರಿಯಾಗೆ ಹೊಡಕೋಗಿರು ಮತ್ತೆ. ನನ್ ಮಾಡಲ್ಲ ನಿನ್ನ ನನಗ್ ಮೆತ್ಕೊಂಡಂಗೆ ಬೇಕಾಗಿ ಕುಡಿತು. ಅಯ್ಯಪ್ಪ ಅಲ್ಲೇ ನೋಡಿ, ಇಲ್ಲೇ ನಾಲ್ಕೆ ನೋಡಿ, ಇಲ್ಲೇ ನಂದು ಆಗಿದೆ ನೋಡ್ಸು. ನಿನ್ ತೋರ್ಸೆ ನಂದು ಅಷ್ಟೊಂದಾಗಿಲ್ಲ ಅಲ್ಲ. ಮುಂದೆ ಚೆನ್ನಾಗಿರೋದು ಬಿಡ ಹೋಗ್ಲಿ. ಬರತ್ತ ಯಾವ ಕಳ್ರು? ಹಾಂ ನೀವನ್ ಕಿತ್ತಾಕೊಂಡಿರಿ ಬಿಡ್ಸೆ ಅವ್ನು ಹಂಗಾಗಿ ಇಕ್ಕೊಂಡೆ. ಎಲ್ಲ ಮತ್ತೆ ಕಿತ್ಕೊತೀನಿ, ನಿಮ್ಮ ಕೈ ಕೊಡ್ತೀನಿ. ಸ್ವೀಟ್ ಐತೆ. ಚಂದಕ್ಕೆ ಗುಚ್ಚೆ ಒಂದು ಬಿಟ್ಬಿಟ್ರಿ. ಬಜ್ಜಿ ಮಗ ನೀನು ಹೇಳ್ಬಿಡ್ಬೇಕು ತಾನೆ, ಇಟ್ಕೊಂಡೇ ಇಲ್ಲ ನೋಡ್ಬೇಕು ತಾನೆ ನೀನು. ಗಿಡಕ್ಕೆ ಹಾಕೋ ಬಿಸಿ ಅದಕ್ಕೆ ನಮ್ದು ಹೆಸರು ಏನು ಅದಕ್ಕೆ ಬಿಡ್ಬೋಲ್ವ ಅದಕ್ಕೆ. ರೇಣಿಕಾಯಿನಾಗೂ ಕೆಂಚು ಮಿಳಿತು ಅಂತ ಎಲ್ಲ ಓಡಾಡ್ತೈತೆ. ಎಲ್ಲ ಬಿಡ್ಮೇಲೆ ರೇಣಿಕಾಯಲ್ಲಿ ಬಿತ್ತು ತಲೆಗೆ. ನೋಡಲ್ಲಿ ಪಿಕ್ಕಂಪೊಂಡೆ ಅಂತ ಮೀಕೆ ಬಿಟ್ಟಿದಲ್ಲ ಕವರ್ ಕಿತ್ಕೊಂಡು ಅದು ಮನೆ ತುಂಬ ಗಂಜಿ ಮೀನು ನಮ್ಗೆ ಕೊಡ್ತೀನಿ. ನೀವು ಕೊಬ್ಬೆ ಮಾತ್ರ ಇರೋಕ್ಕಾಗಲ್ಲ. ಇಲ್ಲ ಕೆಂಚು ಮೀಳು ಯಾವ್ದ್ರಾಗಿಲ್ಲ. ಯಾಕೋ ಹಂಗೆ ನೋಡ್ತಾ ಇದೀಯಾ? ನೇರನ ರಂಗನಾಥ ಒಬ್ಬನ ಮಗಳು ನಮ್ಮ ಅಕ್ಕಯ್ಯ. ಆಯ್ತು ಓದ್ತಾ ಇದೀರಿ. ಹತ್ತಿದ್ದ ಇದು ನಿಮ್ದೇ ಚೀಲ ಅಲ್ಲಿ ಇರ್ತೀವಿ. 4 ಜನ ಹತ್ತೈತೆ ಬಟ್ಟೆ ಹಿಡ್ಕೊಂಡು ಅದಕ್ಕೆ ಇಲ್ಲಿ ಹಿಡ್ಕೊಂತೀವಿ. ಈ ಮರದಾಗ ಬಿಟ್ಟು ನೆಳ್ಳೆ ನಂಗೂ ಹಿಂಗೂ ಬಿಟ್ಟಿರಲಿಲ್ಲ. ಎಷ್ಟು ಸ್ಕೂಲ್ ಬಿಟ್ಟಿದ ತಕ್ಷಣ ಓಡ್ ಬರ್ತಿದ್ದಪ್ಪ ಇಲ್ಲಿಗೆ. ಅವಾಗ ಇಲ್ಲಿ ಕೊನೆಯಾಗೆ ಎಕ್ಕೋದು ಹಂಗೆ ಎಕ್ಕೋದು. ಇಲ್ಲಿ ಟ್ಯಾಕ್ಟರ್ ನಿಲ್ಸ್ತಿದೆ ಅನ್ಸುತ್ತೆ ಮೋಸ್ಟ್ ಅದ್ರ ಮೇಲೆ ಟ್ಯಾಕ್ಟರ್ ಮೇಲೆ ಎಕ್ಕಿ ಹಂಗೆ ಎಕ್ತಿದ್ರಿ. ಇವಾಗ ಸುಡ್ತಾ ಇಲ್ಲ ಜಾಕ್ ಮಾಡಿ. ಇವಾಗ ಯಾರು ಅಷ್ಟೊಂದು ಮರದಾಗ ಹಣ್ಣಾಗಿ ನಾವು ಯಾರು ಕಿತ್ಕೊಂತಾನೆ. ಅವಾಗ ಹಂಗಿರಕ್ಕೆ ಬಿಡ್ತಿರ್ಲಿಲ್ಲ ನಾವು, ತಿಂದು ಹಾಕ್ತಿದ್ರಿ. ಹೋಗೋದ ತಾನೆ ಊರಕ್ಕೆ ತುಂಬ ಕಿತ್ಕೊಂಡು ನಾನು ಬೇಗನ ಊರಕ್ಕೆ ಹೋಗ್ತಾ ಇದ್ದೀರಿ. ಬೇಗನ ಅನಂತರೂ ಅವ್ರು ದೊಡ್ಡಮ್ಮ ಬರ್ತೀರಾ ಕನ್ನ ಬಾಯ್. ತಿರ್ಗಕ್ಕಾಗಲ್ವಂತೆ ಮೆಲ್ಲ ಕೂತಿರ್ತು. ಅದು ಅಷ್ಟೇ, ಇದು ಸೈಡಿಗೆ ಐತೆ, ಬೆಂಡಾಗೈತೆ, ಅದು ನೋಡ್ಕೊಂಡು ಹೋಗು ಹುಷಾರಾಗಿ. ಎರ್ಕೊಂಡು ಹೋಗೋದಲ್ಲ. ಅಲ್ಲಿ ನವಿಲು ಓಡ್ತೈತೆ, ಕಾಣಿಸ್ತೈತೆ ಗೊತ್ತಿಲ್ಲ, ಕಾಣಿಸ್ತೈತೆ ಅಲ್ಲಿ. ನಾವು ಸ್ವಲ್ಪ ಸೌಂಡ್ ಮಾಡಿದ್ರೆ ಹೊಲ್ಟೆ ಹೋಯ್ತವೆ ನವಿಲುಗಂತೂ ಲೆಕ್ಕನೇ ಇಲ್ಲ. ಹಂಗೆ ನೋವೆ ಅಲ್ಲಿ ಹೊಲ್ಟತ್ರನೂ ಹಂಗೆ ಹೋಗಿ ಅಲ್ಲಿ
ಅದನ್ನ ಮೊದಲ ಹತ್ರ ಬೇಯಿಸಿರೋದು. ಸೋಲ್ ಮಾಡಬೇಡ ಸುಟ್ಟಿ ಹೊರಟಾಯ್ತಾ. ಅಲ್ಲಿ ಆಡ್ಕೊಂಡು ಹೋಯ್ತು ಸೋಲ್ ಮಾಡಿದ್ದಕ್ಕೆ ಗೈಸ್. ಇದೆ ಬರ್ತೀನಿ ನಾನು. ಎಲ್ಲ ಬಿಡಿ ನಾನು ಕುಡ್ಲಿನ ಜಾಸ್ತಿ ತಿಂಡಿ ಅದಕ್ಕೆ ಹೋಗ್ತಿರೋದು. ತಿಂದ ಅಳಿಸಿ ನನ್ನ ಪ್ರಾಣ ಬಿಟ್ಟಾದ್ರು ಬಿಡ್ತೀಯ. ನಿಮ್ಮ ದಳ ಮೊನ್ನೆ ಕೈಕೊಂಡು ತಿಂದವ್ರೆ. ಆಗಲ್ಲ ಆಗೋದೇ ಇಲ್ಲ. ದೊಡ್ಡಮ್ಮ ಸೊಪ್ಪು ಏನೋ ಕಿತ್ಕೊಂತ ಇದ್ದಂಗೆ ಅವ್ರೆ. ಅಂತೂ ಇಂತೂ ನೆರಳೇನು ಕಿತ್ಕೊಂಡು ಊರಾಗ ಬರ್ತಾ ಇದ್ದೀರಿ. ನೆರಳೇನು ತಿಂದ್ಬಿಟ್ಟು ಲೇ ಅದ್ರಾಗೇನು ಆಗಿರಲ್ಲ ಬಾರಿ ಲೇ ನೋಡು ಇಕ್ಬೇಕು ನೋಡ್ಸೋದಲ್ಲ ಸುಮ್ಮನೆ. ಬಂದು ಮತ್ತೆ ರಾತ್ರಿ ಬಂದ್ಬಿಟ್ಟು ಸಾಕು ಬಿಡಿ. ನೋಡಿ ಗೈಸ್ ಹಿಂಗೆ ಕ್ಲೀನ್ ತೊಳಿಬೇಕು. ತೊಳೆದಾದ್ಮೇಲೆ ಕ್ಲೀನಾಗಿ ಈ ಥರ ಹಿಂಗೆ ಕೈ ಇಟ್ಬಿಟ್ಟು ಇಲ್ಲಾಂದ್ರೆ ಬಿದ್ದು ಹೋಗಲ್ಲ. ಬಿತ್ತು ಬೀಳಿಸ್ದೆ ಬಿದ್ದೋಗ್ಬಿಡ್ತಾವೆ ಎರಡು. ಅವು ಕೈ ಜಾರ ಹಂಗೆ ಬೀಳ್ತಿತ್ತು. ಅವಕ್ಕೆಲ್ಲ ತಲೆ ಕಟ್ಸ್ಕೋಬಾರ್ದು. ಹಂಗಂದ್ರೆ ಎಲ್ಲ ಬಿಡ್ಸೋಕ್ಕಾಗತ್ತಿತ್ತ ಇಲ್ಲ ಬಿಡೆ ಜರಾಗ್ತಿವಿ. ಹಾಂ ಬನ್ನಿ ಹಾಕೋಣ. ನಾನು ನೋಡಿ ಮಾತ್ರ ಕಲ್ತ್ಕೊಬಿಡ್ತೀನಿ. ನಾನು ಮೇಲ್ಮೇಲೆ ಹಾಕ್ಬಿಡ್ತೀನಿ. ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಡ್ರಿ. ಖಾರ ಏನಂತಾರೆ ಮನೆ ಖಾರ ಮನೆಯಲ್ಲೇ ತಯಾರು ಮಾಡೋಕೆ ಆರೋಗ್ಯಕ್ಕೆ ಒಳ್ಳೇದು. ನೀವು ಅಂಗಡಿಯಲ್ಲಿ ತಗೊಂಡ್ಬಂದು ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಇಷ್ಟೊಂದೆಲ್ಲ ಹಾಕ್ತು ಅಂತ ಅಂದ್ಕೊಬಿಟ್ರಿ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಲ್ಲ ಹಿಂಗೆ ಮಾಡಿ ಫಸ್ಟು ಕೈಯಾಗ ಹಾಕ್ಬಿಟ್ಟು ಆಮೇಲೆ ಮಾಡೋಣ. ಕ್ಲೀನಾಗಿ ಇದ್ದಿಲ್ಲ ಜಾಸ್ತಿ ಹಾಕೋ ಖಾರ ಹಾಕ್ಬಿಟ್ವೇನೋ ಅಂತ ಅನಿಸ್ತೈತೆ. ನಂಗೆ ಉಪ್ಪು ಹಾಕಿದ್ದೀರಿ ಅನ್ನಿಸ್ತಾಯ್ತು ನನಗೆ. ಯಾಕೋ ಮಾಡಿದ್ದೀವಿ ಅದನ್ನು ಗಾಯ್ಸ್. ಯಾಕೋ ಭಯ ಆಗ್ತೈತೆ ಏನೋ ತಗೊಂಡು ಹಾಕ್ತಾರೆ. ಏನಿಲ್ಲ ಗೈಸ್, ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇನ್ನೊಂದ್ಸಲ ಉಪ್ಪು ಖಾರ ಹಾಕೋದು. ನೀವು ಹಂಗೆ ಮಾಡಿಬಿಡ್ರೆ ಜಾಸ್ತಿ ಮಾಡಿಬಿಡ್ರೆ ಮತ್ತೆ ಫಸ್ಟಿಂದ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ತೊಳೆದ್ಬಿಟ್ಟು ಉಪ್ಪು ಖಾರ ಅಷ್ಟೇ. ಯಾಕೋ ಹೊಡಿತೈತಂಗೆ ಅಮ್ಮ ಖಾರ. ಅಜ್ಜಿ ನೋಡಜ್ಜಿ ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ದೀರಿ ನಾ. ಅದೇ ಇರೋ ದಿನಸ ಮಿಕ್ಸ್ ಮಾಡೋಣ. ಯಾಕೋ ಸುಮ್ಮನೆ ಘಾಟ್ ಅನ್ನಿಸ್ತೈತಿ ಇವಾಗೇನೆ. ಅದೇ ನೋಡೋದು ಚೆನ್ನಾಗಿದೆ ಅಂತ ಮಾತ್ರ ಹೇಳೋದು, ಚೆನ್ನಾಗಿಲ್ಲ ಅಂತ ಕರೆಕ್ಟ್ ಆಯ್ತಾ? ಉಪ್ಪು ಖಾರ ಸಾಕು, ಜಾಸ್ತಿ ಆಗಲಿ ಉಪ್ಪು ಖಾರ. ಉಪ್ಪಿನ ಸ್ವಲ್ಪ ಹಾಕ್ಬೇಕೀಗ. ಲೋಡ್ ಹಾಕೋಲ್ಲ ಜವಲೆ. ಏನು ಸ್ವಲ್ಪ ರುಚಿಗೆ ತಗಷ್ಟು ಉಪ್ಪು ಕಮ್ಮಿ ಆಗೈತಂತೆ. ಎಷ್ಟಿತ ಬಿಟ್ಟದಪ್ಪ ಇವು. ನಿಮ್ ಬೆಳೆಸ್ತಾ ಇಲ್ಲ ಕ್ಲೀನಾಗೆಲ್ಲ ಕೆಳಕ್ಕೆ ಉದುರಿಸ್ತೈತ್ಯಾ. ಸಾಕು ಬಿಡು. ಈ ಥರ ಮಾಡ್ರಿ ಹಿಂಗೆ ಕೈ ಪಸ ಪಸ ಅಂತ ಅಂದ್ಬಿಡ್ರವಲ್ಲ. ಪಸ ಅಂದ್ಬಿಡ್ರಿ ಅಂತ ಹಂಗೆ ಅಂತ ಇದೆಯಾ ನೀನು. ಗೈಸ್ ನನ್ನ ಮೇಲೆ ಕಿತ್ಕೊಬಂದಿದ್ದಮ್ಮೋ ನಿನ್ನ ಮೊಮ್ಮಗ ಮರ ಹತ್ತಿದ. ಇವಾಗ ಕುತ್ಕೊಂಡು ತಿನ್ಬಿಡು. ಕೈ ತೊಳ್ಕೊಂಬಂದೆ. ಟಿವಿ ಆನ್ ಮಾಡೋರು ಆದರೆ ಯಾರೂ ಇಲ್ಲ ಗೈಸಲ್ಲಿ. ನನ್ನ ಮರ ಎತ್ಕೊಳ್ಳೆ ಒಂದು. ಶಲಮಾಮ್ಸ್ ಹಾ ಬಾ ಸಿಗವೆ ಬೆಳ್ಕ ಕೂತ ಎಲ್ಲರೂ ಒಂದೇ ಸಲ ಬನ್ನಿ. ಎಷ್ಟು ದೊಡ್ಡಮ್ಮ ಎಷ್ಟೊಂದು ದೊಡ್ಡಮ್ಮ ಉಪ್ಪು ಖಾರಕ್ಕ ತಿನ್ನ ಬಾ ತಿನ್ನಿಗೆ ಭಾಳ ಚೆನ್ನಾಗವೆ. ಫೋಟೋ ಪೇರ್ ಆಗ್ತಾ ಇದ್ದೀನಿ ಯಾರಿಗೂ ಆಗ್ತಿಲ್ಲ. ವಿಡಿಯೋ ಮಾಡ್ಕೊತಿದ್ದೀನಿ ಅಷ್ಟು. ವಿಡಿಯೋ
ಅಯ್ಯೋನೇ. ಇಲ್ಲ ಆನಂದವನು ಅಪ್ಪ ಇಲ್ಲಮ್ಮ. ಅವರು ಹಾಲು ಕರಿತಾವಳೆ. ಇಲ್ಲೊಂದು ತೆಗೆಸ್ಕೊಂಡು ಗಾಯ ಆಗೈತವಲ್ಲ. ಬರೇ ಗಾಯ ಮಾಡ್ಕೊಂಡೆ. ಅಲ್ಲಿ ಏನೋ ತೆಗೆದು ಏನು ತೆಗೆದಿದ್ದು ಕಂಪ ಅನ್ಸುತ್ತೆ. ಏನು ತಗೊಳ್ತೀನಿ ನಿಂಗೆ ಗೊತ್ತು. ಕೈ ಮೇಡು ಇಲ್ಲ ಅವಲೇ ಪಾಪ ನಾನು ಬಂದಿದ್ದೆ ಇಟ್ಕೊಂಡಿದ್ದೆ ಅಮ್ಮ ಬಂದೆ ಅವ್ರ ಬೀಜ ದಪ್ಪಗವೆ ಉಡಿ ಏನಿಲ್ಲ ಆಗಲಿ ಬೀಜನೇ ದಪ್ಪಗವೆ ಅದ್ರಾಗ. ಎಲ್ಲ ಒಂದೊಂದು ಚೆನ್ನಾಗವೆ, ಇನ್ನು ಎಲ್ಲ ಒಂದೊಂದು ಫುಲ್ ಕಂಡನೇ ಇಲ್ಲ. ನೀನು ನೋಡಿ ಕಲ್ತ್ಕೋಬೇಕು. ಅಮ್ಮ ಜೀವನ ಮತ್ತೆ ಹೋಗ್ಬರೋಣ. ಏನು ಕೆಲಸ ಆಯ್ತು ನಿನಗೆ? ಅಡುಗೆ ಅಡುಗೆ ಬಂದು ಮಾಡ್ಕೊಂಡು ಬಾ. ನೀನು ಸಿಹಿ ಬಿಟ್ಟು ಏನಾದ್ರು ಮಾಡಿ ತಿಂತೀನಿ. ಸ್ವಲ್ಪ ನೀರು ನಾನು ಹೊರಟೋಗಿ ನಂದು. ಆ ಸೈಡಾಗ ಒಂದು ಸೈಡ್ ಮಾತ್ರ ತಿಂತಾ ಇದ್ದೆ, ಅದಕ್ಕೆ ಒಂದು ಸೈಡ್ ಐತೆ. ಈಗ ಇಲ್ಲ ಸರ್ ಒಂದೊಂದು ಸಲ ಅಮ್ಮ ನೆನ್ನೆ ತೆಗ್ದಿರೋದು ಹೆಂಗೆ ಬಿದ್ದಾಳತ್ತಿಲ್ಲ. ಹೇಳೇನು ತಿನ್ಬಿಡ್ರಿ. ಇಕ್ಕ ಬಾಯಕ್ಕೆ ಇಕ್ಕ. ನಮ್ಮ ಹೇಳ್ತ ಅನ್ಸು ಅಂತ. ಅಲ್ಲ ಅಲ್ಲ ಮಣ್ಣಿಲ್ಲ ಅಪ್ಪ ಎಲ್ಲ ಮರ್ದಾಗಿಂತ ಕಿತ್ಕೊಂಡ್ ಬಂದಿರೋವಪ್ಪ, ಕೇಳಕ್ಕೆ ಯಾವೂ ಬಿದ್ದಿಲ್ಲ. ತೊಳ್ಳಿಗೆ ಅದ ತಿಂತಾವನಪ್ಪ. ಅಲ್ಲಪ್ಪ ನಿನ್ ಮುಂದೆ ತಿಂದ್ರಲ್ವೇ, ನಾವು ತೊಳೆದ್ರಲ್ವೇನಪ್ಪ. ನಿನ್ನೆಷ್ಟು ನೀರು ನಮ್ಮ ಮಾಮೂಲಿಂದ ಕಲ್ತ್ಕೊಂಡಿದ್ದಾರೆ. ನಮ್ಮ ಮಾಮೂಲಿಂದ ಕಲ್ತ್ಕೊಂಡಿದ್ದಾರೆ. ನಿಮ್ಮ ಮಾಮ ನಿಮ್ಮ ಅಪ್ಪಂದಲ್ಲಿಂದ ಕತ್ಕೊಂಡು. ಅಯ್ಯೋ ಶೇಕ್ ಪೊರೆ ಆಯಿತು. ಹಾಲು ಕರ್ಕೊಬರಕ್ಕೆ ಹೋಗಿದ್ದ, ಅಷ್ಟ್ರಲ್ಲಿ ನಾವೆಲ್ಲ ಖಾಲಿ ಮಾಡಾಕ್ತಾ ಇದ್ದೀರಿ. ಕನ್ನ ನಿಂಗಿಲ್ವೋ ಪಕ್ಕ ಇದೇ ಮಾತಾ? ಬಾರೆ ತಿನ್ನಿಗೆ ಪರವಾಗಿಲ್ಲ. ಅವಳು ಅಲ್ಲಕ್ಕೆ ಲಿಬ್ ಹಾಕ್ಸವಳ ತಿಂದ್ಲು. ಫಸ್ಟ್ ಒಂದ್ಸಲ ಅಲ್ಲಿಂದ ತಿನ್ಕೊಬಂದ್ಲು, ಮತ್ತೆ ಹೋಗಲ್ದಿದ್ಲು, ಮತ್ತೆ ಹೋಗಲ್ಲ ಜೊತೆ ಅವಳು ತಿನ್ಬಿಟ್ಟು ಮಗ ತಗೊಂಡೋಗಿ ಹಂಗೆ ದೀಪ ಹಚ್ಚಿದ. ನಂದೇನು ಪ್ರಾಬ್ಲಮ್ ಇಲ್ಲ, ಒಮ್ಮಕ್ಕ ಕುತ್ಕೊಂಡು ತಿಂತಾ ಇದೀನಿ. ಕೆಮ್ಮಾದ್ರೆ ಕೆಮ್ಮೇನಾಗಲ್ಲ ಅದೇ ಉಂಟಿದ್ರೆ. ಯಾರು ನಮ್ಮಮ್ಮನೂ ಬಂದವಳೆ ರೆಸ್ಟ್ ತಿನ್ನಕ್ಕೆ. ನೋಡ್ರಿ ಎಲ್ಲರೂ ಚೆನ್ನಾಗಿ ಕುತ್ಕೊಂಡು ತಿಂತಾ ಇದ್ದೀರಿ. ನಮ್ಮಪ್ಪ ಒಬ್ಬರು ಮಿಸ್ಸು, ನಮ್ಮಪ್ಪ ಬಂದಿಲ್ಲ. ಅಲ್ಲ ಹಾಗೆ ಹೋಗೋವಪ್ಪ, ಹಾಗೆ ಹೋಗೋವೆ. ತಿಂದಾಕಿರೋ ಬೀಜ ನೋಡ್ರಿ ಹೆಂಗೆ ತಿಂತವಳು ಕೂತ್ಕೊಂಡು. ಏನು ಹಂಗೆ ನೋಡ್ತಾ ಇದ್ಯಾ? ಕಣ್ಣುಗಳು ಗುಡ್ಡೆ ಕಿತ್ತು ಗೋಲ್ ಗೋಳೆ ಆಡ್ಬಿಡ್ತೀನಿ. ಅದು ಸಾಕಾದೈತೆ, ಆದರೆ ತಿನ್ಬೇಕು ಅಂತ ಅನ್ನಿಸ್ತಾನೆ ಐತೆ. ತಿಂತಾನೆ ಇದೆ ನಮ್ಮಮ್ಮ ಗುಲಾಯಿಸ್ಕೊಂಡು ನೋಡ್ತಾನೆ ಅವಳು. ಈಗ ಎಂತ ಗೊತ್ತಾ ಆಂಟೀಸ್ ಎಲ್ಲ ಟ್ರಿಪ್ ಹೋಗ್ತವ್ರೆ ಗೈಸ್. ಆಂಟೀಸ್ ಎಲ್ಲ ನಮ್ಮ ಅಮ್ಮವರೆಲ್ಲ ಟ್ರಿಪ್ ಹೋಗ್ತವ್ರೆ ಗೈಸ್. ಆಂಟೀಸ್ ಎಲ್ಲ ನಾಳೆ ಬೆಳಿಗ್ಗೆ ಎಲ್ಲರೂ ಬಂದು ಎಲ್ಲ ಇವರೆಲ್ಲ ಟ್ರಿಪ್ ಹೋಯ್ತವ್ರು ನಾಳೆ ಪ್ಲ್ಯಾನ್ ಮಾಡಿ. ಮಕ್ಕಳು ಬಂದವಳೆ 1.5 ತಿಂಗಳಾದ್ಮೇಲೆ ನೋಡ್ಕೊಂಡಿರೋಣ ಅನ್ನೋದಿಲ್ಲ. ಟ್ರಿಪ್ ಹೋಗ್ತವ್ರೆ. ಟ್ರಿಪ್ಪು ಏನು ಅನ್ಕೊಳ್ವೆ ನಮಗೆ. ನೀನು ಹೋಗಿದ್ದೆ ನಿನ್ನ ಜೊತೆ ಇರ್ತೀನಿ ಕದ ನಾನು. ಸಾಕು. ನಿಜ ಹೇಳೋದೇ ನಂಬರಿಲ್ಲ. ನಾವು ನೆಡಂಪಲ್ಲಿ ಗೊತ್ತಾಗಿದೆ. ಯಾವ ಎಲ್ಲಿಲ್ಲ ಹೇಳಪ್ಪೆ. ಹೋಗ್ತೀವಪ್ಪಿ ನಂಬೇಡ. ನೀನು ಸ್ಕೂಲ್ಗೆ ಹೋಗ್ಲಿ ಅಂತ ಹಂಗೆ ಹೇಳ್ತಿರೋದು ನಿಮ್ಮ ದಳಮ್ಮ. ಹೋಗಿ ಬರ್ಬೋದು.
ಅಪ್ಪ ಎಷ್ಟು ಕಾಲ ಇದಮ್ಮ ಇರಿ ನೋಡಿ ಬರ್ತೀರಾ ಎಲ್ಲಿಗೆ ಏನು ಕೆಲಸ ನಿಮಗೆ? ಏನು ಕೆಲಸ ನಿಮಗೆ? ನಾಳೆ ನೀವು ಎಷ್ಟೊತ್ತಿಗೆ ಬರ್ತೀರಾ? 2 ಗಂಟೆಗೆ ಬರ್ತೀರಾ ಪಕ್ಕನಾ? ಇಲ್ಲೇ ಕರ್ಕೊಂಡ್ಬರ್ರಿ ಎಷ್ಟು ಬೇಕೋ ಅಷ್ಟು ತಿಂದಿದ್ದೀರಿ. ಇದನ್ನ ಎತ್ತಿಕ್ಕಿ ತೊಳ್ದಿಕ್ಕೋ ಕನ್ನ. ಅಷ್ಟೇ ಆಗೋಯ್ತು ನಿಂದೆ. ತೊಳ್ದಿಕ್ಕೋ ನಿಂದೆ ಅನಂತು. ಅಲ್ಲ ರೂಲ್ಸ್ ಏನು ಗೊತ್ತಾ? ಹೆಣ್ಮಕ್ಳು ಸಪೋರ್ಟ್ ಮಾಡಬೇಕು, ಗಂಡು ಮಗಂಗಲ್ಲ, ಮಗಂಗೆಲ್ಲ ಸಪೋರ್ಟ್ ಮಾಡೋದು. ಹುಡುಗರು ತೊಳಿಲಿಕ್ಕೆ ಅನಂತ ತೊಳಿಬೇಕು, ತೊಳಿತಿದ್ದೆ ತೊಳ್ದಿಕ್ತೀನಿ ಅಂತ ಕೇಳಿಸ್ತಿಲ್ಲ. ಕನ್ನ ಇನ್ನೊಂದ್ಸಲ ಕೊಡು. ಅದು ಇಷ್ಟಿಷ್ಟೇ ಕಚ್ಕೊಂಡು ಒಳ್ಳೆ ಹೆಂಗ್ ತಿಂತ ನೋಡು. ನೀರು ಕುಡಿಬಾರ್ದಲ್ಲೇ ಅನಂತ. ಕನ್ನ ಇನ್ನೊಂದ್ಸಲ ಎಕ್ಸ್ಪ್ರೆಷನ್ ಕೊಡ್ತಣ್ಣ. ಇದು ಕೊಡ ಇವಾಗ ಅದಂತೂ ಕೊಡ. ಅಪ್ಪಿ ಕೊಡ ಆಯ್ತಾ? ನಮ್ಗೆ ಸಪೋರ್ಟ್ ಮಾಡಿಲ್ಲ ನೀನು ಯಾರು ಮಾಡ್ತೀವಳ? ಆದ್ರೆ ವೈಟ್ ಕಾಣಿಸ್ತೀಯಾ? ಇನ್ನೊಂದ್ಸಲ ಹಂಗಲ್ಲ, ಹೆಂಗಿದ್ದೀನಿ ನೀನಂದ್ ಕೊಡಮ್ಮ. ನಮ್ಮ ಹೆಂಗ್ ಕೊಟ್ಲು ಗೊತ್ತೇ? ಹಿಂಗಿಕ್ಕೋ ಹಿಂಗೆ ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿತ ಹಿಂಗೆ ಇಟ್ಕೊಂಡು ಈ ಬೆಳ್ಳುಳ್ಳಿ ಹಿಂಗೆ ಉದ್ದಕ್ಕೆ ಬಿಡುತ್ತೆ. ಒಂದು ನೀಡ್ಸ್ ಮಾಡೋಣ ಇವತ್ತು. ನಾನು ಅಷ್ಟೇ ಇತ್ತು, ನೀನು ಅಮ್ಮ, ನಾನು ಅಷ್ಟೇ, ನಾನು ಮಧ್ಯ ನೋಡಿ. ಗೈಸ್, ನಿನ್ನೆ ವಿಡಿಯೋ ಜೊತೆಗೆ ಈ ವಿಡಿಯೋನು ಮರ್ಜ್ ಮಾಡೋಣ ಅಂತ ಹೊರಡೋಯ್ತವ್ರೆ ಗೈಸ್. ನಮ್ಗೆ ಇವತ್ತು ಗಾಡಿ ಹಾಕೊಂಡು ಹೊರಟೋಗ್ಬೋದು. ಹೊರಡೋಯ್ತವ್ರೆ, ಟ್ರಿಪ್ ಹೋಯ್ತವ್ರೆ ಆಂಟೀಸ್ ಎಲ್ಲ. ನಮ್ಮನ್ನ ಕರೆದ್ರು, ಆಂಟೀಸ್ ಜೊತೆ ಯಾರ ಹತ್ರ ಅಂತ ಹೋಗ್ಲಿಲ್ಲ. ಇದೇ ಕತೆ ಇಟ್ಟಿವಿ ಇವತ್ತೆಲ್ಲ. ಯಾಕೆ ರಾಧ ಕಳ್ಸಿರ್ಗ ದಳಪ್ಪಂಗೆ ಹೇಳ್ಬರಕ್ ಗೊತ್ತೈತೆ ನೋಡು. ನೀನಿಗೆ ಏನಕ್ಕೋ ದಡ ಒಂದ್ ಕಡೆ, ನೀನು ಒಂದ್ ಕಡೆ. ದಡಮ್ಮ ಹೇಳ್ಬರಕ್ ಹೋಗಿರೋದು ಅಲ್ಗನ್ನ ಇಲ್ಲಿಂದ. ಅಲ್ಲೇ ದಡ ಹಾಂ, ಮೇವು ಹಾಕ್ರಿ, ಊಟ ಮಾಡ್ರಿ ಅಂತ. ಇಲ್ಲಿಗೆ ರತ್ನಪುರ ಬರ್ಕೋದ್ರೆ ಹ್ಞೂ ಆಯ್ತು. ಕೆಲಸ ಮಾಡು. ಮಾಂಟೀಸ್ ಎಲ್ಲ ಗ್ಯಾಂಗ್ ಲೀಡ್ರು. ಮಾಂಟೀಸ್ ಗ್ಯಾಂಗ್ ಲೀಡ್ರು ಸರ್ ಮಾಯ ಮಾಡು. ಗ್ಯಾಂಗ್ ಲೀಡರ್
ನಂಗೆ ತಟ್ಟೆ ಕೊಡಮ್ಮ. ಒಳ್ಳೇದಾಗ್ಲಿ ನಿಮ್ಗೆಲ್ಲ. ಒಳಗೆ ಇಟ್ಬಿಟ್ಟು. ಸರಿ ಬಾಯ್ ಎಲ್ಲರೂ. ಬಾಯ್ ಬಾಯ್ ಬಾಯ್. ಈ ಬಾಮಿನ ಅವ್ರ ಪರವಾಗಿಲ್ಲ ಬಾಯ್. ಅವನಲ್ಲಿ ಕರ್ಕೊಂಡು ಒಳಗೆ ಕರ್ಕೊಂಡ್ ಬರ್ಬೇಡ್ರಿ ಏನಿಲ್ಲ ದಡಪ್ಪ. ಹೊಲ್ಟೋದ್ರು. ಫ್ರೀಡಮ್ ಫ್ರೀಡಮ್ ಏನ್ ಮಾಡೋದು. ಎಲ್ಲ ಕೆಲಸ ಮುಗಿದು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸೈಕ ಒಂದು ಸ್ಲೀಪ್ ಹಾಕಿ ನಮ್ಮ ಐರಾವತ ತುಳಿಸಿರಲಿಲ್ಲ. ಮತ್ತು ಅದಕ್ಕೆ ಸ್ವಲ್ಪ ಲೈಟಾಗಿ ನಾನೇ ತೊಳೆದೆ. ಇವಾಗ ನಮ್ಮಪ್ಪ ಇಲ್ಲ, ಗೌರಿಬಿದನೂರಿಗೆ ಹೋಗೋರೆ. ನಮ್ಮಮ್ಮ ಟ್ರಿಪ್ ಹೋಯ್ದ್ರ ಬೆಳಗ್ಗೆ. ನೀರು ಬರ್ತಾಯಿದ್ವು ಅಂತ ನೀರು ಇಡ್ತೀರಿ. ಸೊ ಅವರಿಬ್ಬರು ಇಲ್ದಿರೋ ಕಾರಣ ಹಸುಗಳಿಗೆ ನೀರು ಕುಡಿಸಿ ಆಚೆ ಕಟ್ಟಕ್ಕೆ ಹೋಗ್ತಾರೆ. ನನಗೆ ಅಪ್ಪ ಫೋನ್ ಬೇರೆ ನೆನ್ಪು ಮಾಡೋರೆ ಕಟ್ಟಕ್ಕೆ ಅಂತ. ಸೊ ಇವಾಗ ಹಸುಗಳನ್ನೆಲ್ಲ ಆಚೆ ಕಟ್ಟಕ್ಕೆ ನೀರು ಕುಡಿಸ್ಬಿಟ್ಟು ಅದೇ ಕೆಲಸ. ಯಪ್ಪ ಎಲ್ಲ ವಿಡಿಯೋದು ಊರಿಗೆ ಬಂದು ಎಲ್ಲ ವಿಡಿಯೋಸ್ ಮಾಡ್ತಾಯಿದ್ರೆ ನಾವು ಮಹಾಲಕ್ಷ್ಮಿ GP ನಮ್ಮ ಮೊಮ್ಮೂಸಿ ಮನೆ ತೋರಿಸು ಅಂತಿದ್ದು. ಅದಕ್ಕೆ ಇವತ್ತು ತೋರ್ಸೋಣ ಅಂತ ನಿಮ್ಮ ಮೊಮ್ಮೂಸಿಯವ್ರ ಮನೆ ತೋರ್ಸೋಕ್ಕೆ ನಾವಿಬ್ಬರು ಹೋಗ್ತಾ ಇದ್ದೀವಿ ನೋಡಿ. ಅವಳಮ್ಮ ಅಲ್ಲಿ ಕಾಣಿಸ್ತೈತಲ್ಲ ನಮ್ಮ ಗ್ರೀನ್ ಕಲರ್ ಮನೆ, ಅದೇ ನಿಮ್ಮ ಮೊಮ್ಮೂಸಿಯವ್ರ ಮನೆ. ವರ್ಷಕ್ಕೆ ಅವ್ರ ಅಮ್ಮ ಇರ್ಬೋದು, ಗೊತ್ತಿಲ್ಲ ಅವರೋ ಇಲ್ವೋ. ಇದೇ ನಿಮ್ಮ ಮೊಮ್ಮೂಸಿಯವ್ರ ಮನೆ. ಅದೆಲ್ಲ ಇದು ಇದಮ್ಮ ಗ್ರೀನ್ ಕಲರ್ದು. ವಾಪಸ್ ಹೋಗ್ತಾ ಇದೀವಿ, ಮನೆ ಹತ್ರ ಗೊತ್ತಿಲ್ಲ. ಇಷ್ಟು ದೂರ ಬಂದಿರೋದು ಹೆಚ್ಚು. ಬಾಯ್ ಬಾಯ್. ನಮ್ಮ ಚಿಕ್ಕಪ್ಪ ಇಂಥ ಕೆಲಸನೇ ಮಾಡೋದು ನೀನು ಇಟ್ಕೊ ಬಂದ್ರೆ ಅಪ್ಪಪ್ಪನ ಕಳ್ಸಿದ್ಯಾ? ಚಿಕ್ಕಪ್ಪ ಇಲ್ಲೇ ಬರ್ತಾ ಇದ್ವು ತಾನೇ? ಹಾಂ ಮಹಾಲಕ್ಷ್ಮಿ GP ತೋರಿಸಿದೆ ನಿಮ್ಮ ಮೂಸಿಯವ್ರ ಮನೆ. ಈ ಬ್ಲಾಗ್ ಫುಲ್ ನೋಡಿದ್ರೆ ನಿಂಗೆ ಗೊತ್ತಾಗುತ್ತೆ. ಅಕಸ್ಮಾತ್ ನೋಡಿಲ್ಲ ಅಂತ ನನಗೆ ಇವಾಗ ಗೊತ್ತಾಗಿದೆ ಯಾವ್ಯಾವ ಪಟ್ಟಿ ನೀನು ಬ್ಲಾಗ್ ನೋಡ್ತೀಯ ನಂದು ಅಂತ. ಸರಿ ಗೈಸ್ ಹಸುಗಳನ್ನ ಹೊರಗಡೆ ಕಟ್ಟೋಕ್ಕೆ ಹೋಗ್ತಾ ಇದ್ರಿ. ನಮ್ಮ ಅಜ್ಜಿಂಗೆ ಕರೆದೆ, ಬರ್ತಾಯಿತ್ತು ನಿಧಾನಕ್ಕೆ. ನಾನು ಬಂದೆ ಕಟ್ಟಕ್ಕನ ಹೊರಗಡೆ ನೀರು ಕುಡ್ಸೋಣ ಅಷ್ಟೊತ್ತಿಗೆ ಅಂತ. ಇದು ನಮ್ಮ ಅಜ್ಜಿದು ಗೈಸ್ ಹಸು. ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ತಂಗಿ ಬಜ್ಜಿ ಹೀರೆಕಾಯಿ ಬೋಂಡ ಹಾಕ್ತಾವಳೆ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನಾನು ಹಾಕಿದ ತಕ್ಷಣ ನಾನು ತಿನ್ನೋದು. ನನ್ನ ತಮ್ಮ ಹಾಕೊಂತೀನಿ. ಇದು ಎಲ್ಲ ಅವನೇ ಹೇಳ್ಕೊಟ್ಟಿದ್ದೀನಿ. ಅನಂತಗಾನೆ ಅಂತ ಗೈಸ್ ಹೇಳ್ಕೊಟ್ಟಿದ್ದು ಹೆಂಗ್ ಮಾಡ್ಬೇಕು ಅಂತ. ಇಲ್ಲಿ ಎಣ್ಣೆ ಬಂದಿದ್ದೀವಿ ನೋಟ ಏನು ಗೈಸ್. ಸ್ವಲ್ಪ ಉರಿ ಕಮ್ಮಿ ಇಕ್ಕೋ. ಇವನೇ ಎಲ್ಲ ಶೆಫ್ ಇವನೇ ಗೈಸ್. ಅವ್ನಿಗೆ ಏನ್ ಬೇಕು ಅಂದ್ರೆ ಅದನ್ನ ಮಾಡ್ಕೊಂಡು ತಿಂತಾನೆ, ಯಾರಿಗೂ ವೆಯ್ಟ್ ಮಾಡಲ್ಲ. ಆದ್ರೆ ಹೆವಿ ರೋದನೆ ಕೊಡ್ತಾನೆ. ಕೆಲಸ ಎಲ್ಲ ನಾ ಮಾಡ್ಬೇಕು, ಮಾಡ್ಕೊಂಡು ಹೇಳೋದು ಮತ್ತೆ ಇಲ್ಲ. ಇವ್ ನಾನು ಮಾಡ್ರಿ ಹೆವಿ ರೋದನೆ ಕೊಡ್ತಾನೆ. ಮಾಡ್ಬೇಕು ಅಂದ್ರೆ ಅಡ್ಡಾಡೋದನ್ನೇ ಬರ್ತಾನೆ, ಮಾಡೋಕ್ಕೂ ಬಿಡಲ್ಲ. ಡಿಸೈನ್ ಮಾಡ್ತೀನಿ. ಏನ್ ಡಿಸೈನ್ ಆಗ್ತಾ ಇದೆಯತ್ತೆ ಅಷ್ಟೇ. ನೀನು ನೋಡಕ್ಕೂ ಕಲರ್ಫುಲ್ ಕಾಣಿಸ್ಬೇಕು. ಏನ್ ಕಲರ್ ಐತಮ್ಮ? ಏನೇನು ಹಾಕಿದೆ ಅಲ್ಲಿ? ಉಪ್ಪು ಖಾರ ಆಗೈತಲ್ಲ ಗೊತ್ತಿಲ್ಲ, ಸುಮ್ಮನೆ ಎಣ್ಣೆ ಬಂದಿದೆ. ಮಿಕ್ಸಿಂಗ್ ಸೋಡಾ ಹಾಕ್ಬೇಕು. ಅದೆಲ್ಲ ಬಿಡಪ್ಪ, ಫಸ್ಟ್ ಇಂದ ಬಿಡಪ್ಪ. ಇವಾಗ ಹೇಳ್ತಾನ ನೀನು ಏನೇನು ಹಾಕಿದ್ಯಾ ಅದಕ್ಕೆ? ಅಷ್ಟು ನೀರು ಸ್ವಲ್ಪ ಹಾಕೋಬೇಕು. ಆದ್ಮೇಲೆ ಆಡ್ಸಿರೋದು ಮೆಣಸಿನ ಪುಡಿ ಹಾಕೋಬೇಕು. ಆದ್ಮೇಲೆ ಸ್ವಲ್ಪ ಉಪ್ಪು, ಖಾರ, ತಿರ್ಗಾ ಇದು ಬೋಂಡ ಹಸಿಟ್ಟು, ತಿರ್ಗಾ ಅಕ್ಕಿ ಹಸಿಟ್ಟು ಸ್ವಲ್ಪ ಹಾಕೋಬಿಟ್ಟು ಉಪ್ಪು ಖಾರ ಆಗೋಯ್ತಲ್ಲ ನೋಡ್ಕೋಬೇಕು. ಆದ್ಮೇಲೆ ಕ್ಲೀನಾಗೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬೇಕಾ? ಅದು ಬೇಯ ತಪ್ಪ ಹಾಕೋಬೇಕು. ಗೊತ್ತಿಲ್ಲ ಇದು ಟೇಸ್ಟ್ ಹೆಂಗ್ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಆಗ್ತಾ ಇರೋದು ಇದು ಟ್ರಯಲ್ ಅಂಡ್ ಎರರ್. ಅದು ನನ್ನಲ್ಲಿ ಮಾಡ್ತಾವ್ರಿಬ್ರು.
ನಮ್ಮಮ್ಮ ಬೇರೆ ಮನೆಗಿಲ್ಲ, ನಮ್ದೇ ಆಗಿದ್ದಾರೆ. ಎಣ್ಣೆ ಏನಾಯ್ತು ಗೊತ್ತಿಲ್ಲ. ನಮ್ಮ ಅಮ್ಮವ್ರು ಇನ್ನೂ ಬಂದಿಲ್ಲ, ಹೋಗಿರೋರು. ಅವ್ರಿಗೆ ಗೊತ್ತಿರೋದಂಗೆ ಮಾಡ್ತಾವ್ರೆ. ನನ್ನ ಅಪ್ಪನೂ ಗೊತ್ತಿಲ್ಲ, ಸುಮ್ಮನೆ ನಾವು ಪೆತ್ತವರಿಗೆ ಇರೊಬ್ಬ ಹೊರಗಡೆ ಅವರೇ. ಅವ್ರು ಬರೋಷ್ಟು ಲಾಸ್ಟ್ ಮುಗಿಸ್ತೀವಿ. ಮುಗಿಸಿ ಚಿಕ್ಕಬಿಟ್ಟು ಎಲ್ಲ ಇಟ್ಟಿಬಿಡೋದು. ಅಪ್ಪನ ಕೊಡಲ್ವಾ? ಲೇ ಅಮ್ಮವ್ರು ಬರೋದು 10 ಗಂಟೆ ಆಗ್ಬೋದಲ್ಲ. ನಿಮ್ಗೆ ಎರಡು ಗಂಟೆಗೆ ಮಲ್ಕೊಬಿಟ್ಟಿರ್ತೀರಿ, ಅಂತೂ ಕ್ಲಿಯರ್ ಆಗ ತಗೊಳ್ಳೋದು. ಯಾಕೋ ಭಯ ಒಳ್ಳೆ ಹೆಂಗ್ ನಿಂತ ನೋಡ್ರಿ ಇಟ್ಕೊಂಡು. ಅದಕ್ಕೆ ಎಲ್ಲ ಆಯ್ಕೊಂಡು ಶೆಫ್ ಮೇಘನಾ ಅವರೇ, ಬೋಂಡ ಜಾಯಿಂಟ್ ಜಾಯಿಂಟ್ ಹಾಕ್ಬೇಕು, ಹಾಕ್ಬಿಡ್ದು ಬಿಡಿ ಬಿಡಿಯಾಗಿ ಹಾಕ್ಬೇಕು. ನೀನೆ ಮಾಡ್ಕನ್ನ, ನಾವು ತಿಂತೀವಿ. ಅದು ತಿರ್ಗಿ ಆಗಿರೋದು ಹಾಕಿನ ಮಾಡಿದ್ರೆ ಸುಮ್ಮನೆ ಏ ಮಾಡ್ಕ, ಚೆನ್ನಾಗಿ ಬರ್ತದೆ. ಅದು ಚೆನ್ನಾಗಲ್ಲ, ಟೇಸ್ಟ್ ಮುಖ್ಯ ಅಭಿಗಳು. ನೀನೇನು ಹಾಕೋದಾಗ್ತೀಯ, ಎಲ್ಲರೂ ಹೋಗ್ತಾರೆ. ಟೇಸ್ಟು ಮುಖ್ಯ. ಬೆಂದೈತಲ್ವ ನೋಡ್ಕೊಂತ ಹೇಳಿ. ಎಣ್ಣೆ ಜಾಸ್ತಿ ಹಿಡಿತೈತೆ ಮೇಘನಾ. ಅಂತೂ ನಂಗೆ ನಮ್ಮ ಸಂಬಂಧ ಇಲ್ಲ, ನಾನು ಮಾಡಿಲ್ಲ, ತಿಂದಿಲ್ಲ, ಏನು ಗೊತ್ತಿಲ್ಲ ನನಗೆ. ಆ ಅಮ್ಮ ಎಣ್ಣೆ ಕೇಳಿದ್ರೆ ಕೇಳೋದಲ್ಲ, ಹೇಳೋದಷ್ಟೇ ನಾವು ಮಾಡ್ಕೊಂಡ್ರೆ ಹೇಳೋದು ಎಣ್ಣೆ ಲೆಕ್ಕ ಇದಕ್ಕೆಲ್ಲ ಸಾಲ. ಎವಿ ಮಾತಾಡೋದು ಕಳ್ತವನಿಗೆ ಇವನು. ನಾವು ಇಲ್ಲಿ ನೋಡಿ ಮೇಘನಾ ಬೇಗ ಇಲ್ಲ ಹೊಟ್ಟೆ ಇರ್ತಿದ್ದೆ, ನನಗೆ ಬೇಜಾರಾಗ್ತೈತೆ. ನಿಮ್ಮ ದಡ ಮೇಲೆ ಹಂಗೆ ನೀವು ಸ್ವಲ್ಪ ಕಾಳು ಕೈ ಹೋಯ್ತು, ನೋಡ್ಬೇಡ ನೋಡ್ಬೇಡ ಅಂತ ಅಂತೀನಿ. ಖುಷಿ ಬಸಿ ಜಾಸ್ತಿ ಕಳ್ಳುತ್ತೇವೆ ಕಳಿಸ್ದಂಗಿದೆಯಲ್ಲಿ ಹಸಿ. ಒಂದು ನಿಮಿಷ ಪ್ಯಾಕೆಟ್ ತಿರುವಲೆ ನೋಡಿ ಗೈಸ್, ನೋಡಿ ನೋಡಿ. ಬೇಗ ತಿರುಗಬೇಕಪ್ಪ, ಸ್ವಲ್ಪ ಕಾಯ್ಕೊಂಡು ಸಾಕು ಸಾಕು, ಸ್ವಲ್ಪ ಹಂಗೆ ಅನ್ನಕ್ಕೆ ಅನಂತ ಸುಡ್ತಾವಿಲ್ಲ ಇನ್ನೂ ಇವಾಗ ತೆಗಿನ್ನು. ಇದೆ ಬೋಂಡ ಹಾಕಿದ್ದು ಹಿಂಗೆ ಇರುತ್ತದೆ. ಹತ್ತಿಗೆ ಹೋಗಿ ಹಾಕಿ ಮಿಕ್ಸ್ ಮಾಡ್ಬೋದು. ಆ ಕಡೆ ಇರೋ ಸ್ವಲ್ಪ ಹಾಕಿ ನೀರು ಜಾಸ್ತಿ ಆಗ್ಬಿಡಿಲ್ಲ, ಹಾಕ್ಬಿಡ್ತಾ ನೋಡು ನೋಡು ಬಿಟ್ಟು ನೋಡಲಿ ಅಲ್ಲೇ ಸಾಕು. ಬೆಳಿಗ್ಗೆ ಅಪ್ಪ ಸಾಂಬಾರು ಚೆನ್ನಾಗಿ, ಮಧ್ಯಾಹ್ನ ಚೆನ್ನಾಗೈತೆ ಅಂತ ಗೊತ್ತು ಸಾಂಬಾರು. ಫುಲ್ ಬಟರ್ಫ್ಲೈ ಫ್ಲೈಯಿಂಗ್ಸ್. ಅಮ್ಮ ಸಿಗ್ತೈತೆ ಫಸ್ಟ್ ತಿನ್ನಕ್ ಬರೋಲ್ಲ. ಸೂಪರ್ ಆಗಿ ಯಾರ ಎಲ್ಲಿಂದ ತಂದೆ ಇವನ್ನ? ಅದು ಸುಡ್ತೈತೆ. ಅಮ್ಮ ಉಪ್ಪುಗಳ ಕಟ್ಟೆ ಹಾಕಿಂತ ಬೆಸದಾಗ್ಯಾ? ಹಾ ಒಂದ್ 3-4 ಸಲ ಹಾಕಿ ನೋಡಿ ನೋಡಿ ನೋಡಿ. ಖಾರ ಫಸ್ಟ್ ಒಂದ್ಸರಿ ಖಾರ ಹಾಕ್ಬಿಡ್ತೀನಾ, ಉಪ್ಪು ಒಂದು 3-4 ಸಲ ಹಾಕಿದ್ದೀನಿ. ಏನ್ ಬೋಂಡ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಸೂಪರ್ ಆಗಿದೆ. ಹೇಳ ಹೇಳ. ನೆಕ್ಸ್ಟ್ ಲೆವೆಲ್ ಆಗಿದೆ ಬೋಂಡ. ಇದು ಕುಕ್ಕು ಮೇಘನವರು. ಚೆನ್ನಾಗಿತ್ತು. ಹ್ಮ್ ಸ್ವಲ್ಪ ಎಣ್ಣೆ ಮಾಡ್ತೀನಿ. ಅದನ್ನೇ ಹೇಳಿ ನಾನು, ಎಣ್ಣೆ ಜಾಸ್ತಿ ಹಿಡಿತಿದೆ ಅಂತ ಇದೆ. ಅಕ್ಕಿ ಹಂಗೆ ಖಾಲಿ ಆದೈತೆ ಗೈಸ್. ನನ್ನ ತಂಗಿ ಇವಳು ಚೆನ್ನಾಗಿ ಮಾಡೋಳು, ಅದಕ್ಕೆ ಆಗ್ದಂಗೆ ತಿಂತಾ ಇದ್ದೀನಿ ನಾನು ನಂತು. ಬೇಡ ಸುಟ್ಟಿತ್ತು. ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಅಂಡ್ ಶೇರ್, ಸಬ್ಸ್ಕ್ರೈಬ್.